ತುಂಬ ಫೇಮಸ್ ಯಟ್ ಕಾಂಟ್ರವರ್ಷಿಯಲ್ ಜಾಗ ಆಗಿರುವಂಥ ಅಮೃತ್ ಗೋಬಿ ಸೆಂಟರ್ಗೆ ಬಂದಿದ್ದೀವಿ. ಬನ್ನಿ ನಾವು ಟ್ರೈ ಮಾಡೋಣ, ನಮಗೆ ಇಷ್ಟ ಆಗುತ್ತಾ ಇಲ್ವಾ ನೋಡೋಣ. ಈ ಜಾಗ ಓಪನ್ ಆಗೋದು 4:30ಗೆ, ಇವಾಗ ಆಲ್ಮೋಸ್ಟ್ ಒಂದು 4:45 ಆಗಿರ್ಬೋದು. ಕ್ರೌಡ್ ನೋಡಿ, ಅಲ್ಲಿ ಕಂಟಿನ್ಯೂಸ್ ಆಗಿ ಗೋಬಿ ಮಾಡ್ತಾ ಇರ್ತಾರಂತೆ. ನೋಡೋಣ ಬನ್ನಿ. ನಾವಿವಾಗ ಹಾಫ್ ಪ್ಲೇಟ್ ಗೋಬಿ ಮಂಚೂರಿಯನ್ ತಗೊಂಡಿದ್ದೀವಿ. ಗೋಬಿ ಅಂದರೆ ಇಲ್ಲಿ ಹೂಕೋಸು ಯೂಸ್ ಮಾಡಲ್ಲ, ಎಲೆಕೋಸು ಯೂಸ್ ಮಾಡ್ತಾರೆ. ಸೊ ಕ್ಯಾಬೇಜ್ ಗೋಬಿ, ಕಲರ್ ಹಾಕಿಲ್ಲ. ಮೈಸೂರಲ್ಲಿ ಅಮೃತ್ ಗೋಬಿ ಅಂತ ತುಂಬ ಜಾಗಗಳಿದೆ, ಇದು ಒರಿಜಿನಲ್ ಅಂತೆ. ನಾನಿಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸ್ವಲ್ಪ ಸ್ವೀಟರ್ ಸೈಡಲ್ಲಿದೆ, ಗೋಬಿ ಕ್ರಂಚಿ ಆಗಿದೆ, ಸಾಸಸ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ, ಚೆನ್ನಾಗಿದೆ. ಯು ಕ್ಯಾನ್ ಗಿವ್ ದಿಸ್ ಅ ಟ್ರೈ. ದಿಸ್ ಇಸ್ ಖಾರ ಇಷ್ಟ ಆಗೋರು ಹೇಳ್ಬೋದು ಸ್ವಲ್ಪ ಖಾರ ಮಾಡಿ ಅಂತ. ಇದು ಸ್ವಲ್ಪ ಸ್ವೀಟರ್ ಸೈಡಲ್ಲಿದೆ, ಬಟ್ ಚೆನ್ನಾಗಿದೆ. ನಾವಿವಾಗ ಹಾಫ್ ಡ್ರೈ ಗೋಬಿ ಬೇರೆ ತೊಗೊಂಡಿದ್ದೀವಿ. ಈ ಡ್ರೈ ಗೋಬಿಗೆ ಸಾಲ್ಟು, ಪೆಪ್ಪರು, ಸ್ವಲ್ಪ ಮಸಾಲ, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು ಕೊಡ್ತಾರೆ. ಇಲ್ಲಿ ಡ್ರೈ ಗೋಬಿನೂ ಕ್ಯಾಬೇಜಿಂದನೇ ಮಾಡೋದು. ಇಲ್ಲಿ ಎಲ್ಲ ಮಾಡೋ ಗೋಬಿ ವೆರೈಟಿನೂ ಎಲೆಕೋಸದೇ ಇರೋದು. ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀವಿ. ಬನ್ನಿ ಟ್ರೈ ಮಾಡೋಣ. ಕ್ರಂಚಿಯಾಗಿದೆ, ಮೇಲೆ ಹಾಕಿರೋ ಮಸಾಲ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಈರುಳ್ಳಿ ಸ್ವಲ್ಪ ಕಿಕ್ ಆ್ಯಡ್ ಮಾಡ್ತಾ ಇದೆ. ಈ ನಿಂಬೆಹಣ್ಣು ಹುಳಿ ತುಂಬ ಚೆನ್ನಾಗಿದೆ. ಇನ್ನೇನಾಯ್ತಲ್ಲ, ಮೈಸೂರ್ದು ಫೇಮಸ್ ಅಮೃತ್ ಗೋಬಿನೂ ಟೇಸ್ಟ್ ಮಾಡಿದ್ದಾಯಿತು. ಇಲ್ಲಿ ಗೋಬಿ ಸ್ವಲ್ಪ ಕ್ರಂಚಿ ಇರುತ್ತೆ ಫ್ರಮ್ ದ ಔಟ್ಸೈಡ್, ಫ್ಲಫಿ ಫ್ರಮ್ ದ ಇನ್ಸೈಡ್. ಸಾಸ್ ಸ್ವಲ್ಪ ಸ್ವೀಟರ್ ಸೈಡ್ ಇರುತ್ತೆ. ಆ ಕ್ರಂಚ್ ಟೆಕ್ಸ್ಚರ್ ಹೋಲ್ಡ್ ಮಾಡಬೇಕು ಅನ್ನೋಕ್ಕೆ ಒಂದೊಂದು ಸ್ವಲ್ಪ ಓವರ್ ಫ್ರೈ ಆಗಿರುತ್ತೆ. ಸೊ ಒಂದೊಂದು ಗೋಬಿ ನಿಮಗೆ ಕಹಿ ಆಫ್ಟರ್ ಟೇಸ್ಟ್ ಕೊಡುತ್ತೆ, ಅದು ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಇಲ್ಲಿ ಗೋಬಿ ಜೊತೆಗೆ ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ಮಾಡ್ತಾರೆ. ಮೋಸ್ಟ್ ಆಫ್ ದೆಮ್ ಗೋಬಿ ಫ್ರೈಡ್ ರೈಸ್ ಕಾಂಬಿನೇಷನ್ ಅಥವಾ ಗೋಬಿ ನೂಡಲ್ಸ್ ಕಾಂಬಿನೇಷನ್ ತೊಗೋತಾರೆ. ಇಲ್ಲಿ ಸಾಸ್ ಸ್ವೀಟರ್ ಸೈಡ್ ಇರುತ್ತೆ ಅಂತ ನಾನು ಹೇಳಿದೆ, ಅದಕ್ಕೇ ತುಂಬ ಫ್ಯಾನ್ ಬೇಸ್ ಇದೆ. ಜನ ಅದನ್ನು ಎಕ್ಸ್ಟ್ರಾ ಹಾಕೊಂಡು ತಿಂತಾ ಇರೋದು ನಾನು ನೋಡಿದ್ದೀನಿ. ಸೊ ಇಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಇಸ್ ರಿಯಲಿ ಗುಡ್. ಸೊ ನೀವು ಕುವೆಂಪು ನಗರಕ್ಕೆ ಬಂದರೆ ಡೆಫಿನೆಟ್ಲಿ ಇಲ್ಲಿ ಟ್ರೈ ಮಾಡಿ, ಸಿ ಇಫ್ ಯು ಲೈಕ್ ಇಟ್ ಫಾರ್ ಯೋರ್ ಸೆಲ್ಫ್.